ವೀಕ್ಷಕರೇ, ರಾಜ್ಯ ರಾಜಕಾರಣ ಮತ್ತು ಉದ್ಯಮ ವಲಯದಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಿದೆ. ಹೌದು, ಬೆಳ್ಳಂಬೆಳಗ್ಗೆ ಪ್ರಭಾವಿ ವ್ಯಕ್ತಿ ಮಂಜುನಾಥ್ ಅವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸಿದ್ದಾರೆ. ಒಂದಲ್ಲ ಎರಡಲ್ಲ, ಏಕಕಾಲಕ್ಕೆ ಹಲವು ಕಡೆ ಅಧಿಕಾರಿಗಳ ತಂಡ ಇಂಚಿಂಚು ಜಾಗವನ್ನ ಜಾಲಾಡ್ತಾ ಇದೆ. ಹಾಗಾದ್ರೆ ಮಂಜುನಾಥ್ ಮಂದಿ ಮೇಲೆ ಈ ಇಡಿ ದಾಳಿ ನಡೆಸಲು ಇದೇನಾ ಅಸಲಿ ಕಾರಣ? ಅಧಿಕಾರಿಗಳಿಗೆ ಸಿಕ್ಕ ಆ ಒಂದು ರಹಸ್ಯ ಸುಳು ಯಾವುದು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ. ಮೂಲಗಳ ಪ್ರಕಾರ ಈ ದಾಳಿ ಸುಮ್ಮನೆ ನಡೆದಿದ್ದಲ್ಲ. ಇದರ ಹಿಂದೆ ತಿಂಗಳುಗಳ ಕಾಲ ನಡೆದಿರುವಂತಹ ಸುದೀರ್ಘ ತನಿಖೆ ಮತ್ತು ನಿಖರವಾದ ಸ್ಕೆಚ್ ಇದೆ. ಮಂಜುನಾಥ್ ಅವರ ಮೇಲೆ ಇಡಿ ಕಣ್ಣು ಬೀಳಲು ಮುಖ್ಯವಾಗಿ ಪ್ರಮುಖ ಕಾರಣಗಳು ಇವು ಎಂದು ಕೇಳಿ ಬರುತ್ತಿವೆ. ಮೂಲಗಳ ಪ್ರಕಾರ ಬೇನಾಮಿ ಆಸ್ತಿ ಮತ್ತು ಅಕ್ರಮ ಹಣ ವರ್ಗಾವಣೆ. ಇತ್ತೀಚಿನ ದಿನಗಳಲ್ಲಿ ಮಂಜುನಾಥ್ ಅವರ ಬ್ಯಾಂಕ್ ಖಾತೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಅನಿರೀಕ್ಷಿತವಾಗಿ ಹರಿದು ಬಂದಿದೆ. ಇದಕ್ಕೆ ಸೂಕ್ತ ದಾಖಲೆಗಳು ಇಲ್ಲದಿರುವುದು ಇಡಿ ಅಧಿಕಾರಿಗಳ ಸಂಶಯಕ್ಕೆ ಕಾರಣವಾಗಿದೆ. ಇನ್ನು ಹವಾಲಾ ದಂಧೆಯ ಲಿಂಕ್. ವಿದೇಶಿ ಮೂಲಗಳಿಂದ ಹವಾಲಾ ದಂಧೆಯ ಮೂಲಕ ಹಣ ವರ್ಗಾವಣೆಯಾಗಿರುವ ಗಂಭೀರ ಆರೋಪ ಕೂಡ ಇವರ ಮೇಲಿದೆ. ಒಟ್ಟಿನಲ್ಲಿ ಈ ಇಡಿ ದಾಳಿ ಮಂಜುನಾಥ್ ಅವರಿಗೆ ಮಾತ್ರವಲ್ಲದೆ ಅವರ ಹಿಂದೆ ಇರುವ ಹಲವು ಪ್ರಭಾವಿಗಳಿಗೆ ನಡುಕ ಹುಟ್ಟಿಸಿರುವುದಂತೂ ನಿಜ. ಸದ್ಯಕ್ಕೆ ತನಿಖೆ ಮುಂದುವರೆದಿದ್ದು, ಇಡಿ ಅಧಿಕೃತ ಪ್ರಕಟಣೆ ಹೊರಡಿಸಿದ ಬಳಿಕವೇ ಎಷ್ಟು ಕೋಟಿ ಅಕ್ರಮ ಪತ್ತೆ ಆಗಿದೆ ಎನ್ನುವ ಸಂಪೂರ್ಣ ಸತ್ಯ ಹೊರಬರಬೇಕಿದೆ. ಈ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಲೇಟೆಸ್ಟ್ ಮತ್ತು ರೋಚಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.